ಈಗ ತಾನೇ ತುಮಕೂರಿಗೆ ಲ್ಯಾಂಡ್ ಆಗಿ ಹಾಯ್. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಮ್ಯೂಸಿಯಂ ಕೂಡ ಇದು ಅಂಧರಿಗೆ. ಬಸವಣ್ಣನವರು ಕಾಯವೇ ಕೈಲಾಸ 1970 ಇದು ಕನ್ಸ್ಟ್ರಕ್ಟ್ ಆಗಿರೋವಂಥದ್ದು. ಸೊ ಇದು ನಮ್ಮ ಶಿವಕುಮಾರ ಸ್ವಾಮಿ ಮಹಾಯೋಗಿಗಳ ಗದ್ದುಗೆ. ಸೊ ನಮ್ಮ ಕ್ಯಾತ್ಸಂದ್ರ ಅಂತ. ಸೊ ಕ್ಯಾತ್ಸಂದ್ರದಿಂದ ಒಂದು 900 ಮೀಟ್ರ್ ಆಗುತ್ತೆ. ಡೈರೆಕ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೋದು. ಸೊ ನಾವು ಬೈ ವಾಕಿಂಗ್ ಹೋಗ್ತಾಯಿದ್ವಿ, ಹತ್ತಿರ ಅಲ್ಲ. ಸೊ ಇದು ಮಠದ ಎಂಟ್ರೆನ್ಸ್. ಶ್ರೀ 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 ಶಿವಕುಮಾರ ಮಠದ ಸ್ಟೂಡೆಂಟ್ಸ್ಗಳಿರ್ಬೇಕು ಇಲ್ಲೆಲ್ಲ. ಹಾಯ್. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಮ್ಯೂಸಿಯಂ ಕೂಡ ಇದು ಇಲ್ಲೇ. ವಸ್ತು ಪ್ರದರ್ಶನ ಅಂದ್ರೇನು? ಇಲ್ಲೇನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಸೊ ದಿಸ್ ಇಸ್ ಅವರ್ ಮಠದ ಎಂಟ್ರೆನ್ಸ್. ಲೆಟ್ಸ್ ಗೋ. ಇಲ್ಲಿ ಒಂದು ಉದ್ಯಾನವನ, ಒಂದು ಪಾರ್ಕ್ ಇದೆ. ಸೊ ಹಾಗೆ ಇಲ್ಲೇ ಕೂಡ ಒಂದು ಬ್ಯಾಂಕ್, SBI ಬ್ಯಾಂಕ್ ಇದೆ. ಹಾಗೆ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಆ್ಯಂಡ್ ಅವ್ರದ್ದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಇದೆ. ನೀನು ನೋಡಿದ ಅನ್ಕೋತೀನಿ. ಬಸವಣ್ಣನವರು ಕಾಯವೇ ಕೈಲಾಸ. ಇವರಿಲ್ಲದೆ ಈ ಮಠ ಇದೆಲ್ಲ ಸ್ಕೂಲ್ಗಳು ಅನ್ಕೋತೀನಿ. ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಗಳು. ಸುಮಾರು ಶಾಲೆಗಳಿದೆ ಅಂಗವಿಕಲರಿಗೆ, ಅಂಧರಿಗೆ. ಶಿಕ್ಷಣ ದಾಸೋಹದಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳ್ಬೋದು ಈ ಮಠ. ಎಲ್ಲ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಕೊಡುಗೆ. ಅಂದರೆ ಮೊದಲು ಸಿಗೋದು ಸಿದ್ಧಗಂಗಾ ಮಠದಲ್ಲಿರೋ ದಾಸೋಹ ಕೇಂದ್ರ. ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದು ಶ್ರೀ ಶ್ರೀ ಅಟವಿ ಶಿವಯೋಗಿಗಳ ಗದ್ದುಗೆ. ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಕಚೇರಿ, ಪುಸ್ತಕ ಮಳಿಗೆಗಳು. ಸೊ ಇದು ಮಹಾಪಾಠಶಾಲಾ, ಸಿದ್ಧಲಿಂಗೇಶ್ವರ ವೇದ ಹಾಗೂ ಸಂಸ್ಕೃತ ಮಹಾಪಾಠಶಾಲಾ 1970 ಇದು ಕನ್ಸ್ಟ್ರಕ್ಟ್ ಆಗಿರೋವಂಥದ್ದು. ಸೊ ಇದು ನಮ್ಮ ಶಿವಕುಮಾರ ಸ್ವಾಮಿ ಮಹಾಯೋಗಿಗಳ ಗದ್ದುಗೆ. ಸೊ ಇಲ್ಲೇ ಅವರು ಏನು ದೈವದೀನರಾದಾಗ, ನಮಸ್ತೆ, ನಮಸ್ಕಾರ, ಏನು ಮಾಡೋದು ಅಂತಾರೆ ಅದನ್ನು, ಲಿಂಗೈಕ್ಯರಾದಾಗ. ಸೊ ಇಲ್ಲಿ ಬೆಟ್ಟ ಇದೆ, ಬೆಟ್ಟದ ಮೇಲೆ ಹೋಗ್ಬೋದು ಸ್ಟೆಪ್ಸ್ ಹತ್ಕೊಂಡು. ಸೊ ನೋಡೋಣ, ಆದರೆ ಹೋಗ್ತೀವಿ ಇವತ್ತು. ಆಗಲೇ ಆಗಲ್ಲ ಅಂತ.
ಹಳೇ ಮಠ. ನಮ್ಮ ಸ್ವಾಮೀಜಿಯವರು ಕೂರುತ್ತಿದ್ದಂಥ ಕ್ಷೇತ್ರ. ಕುರ್ಚಿ. ಸೊ ನಮ್ಮ ಶಿವಕುಮಾರ ಸ್ವಾಮಿಗಳ ಸ್ಟ್ಯಾಚು ಮಾಡ್ತಾ ಇದ್ದಾರೆ ಇಲ್ಲಿ. ಆಲ್ಮೋಸ್ಟ್ ಇನ್ನು 2 months ಕಂಪ್ಲೀಟ್ ಆಗ್ಬೋದು ಇದು. ಸೊ ಇಲ್ಲಿ ಈಜುಕೊಳ ಇದೆ. ಈಜುಕೊಳ ಅಲ್ಲ, ಏನಕ್ಕೆ ಯೂಸ್ ಮಾಡ್ತಿದ್ರಪ್ಪ, ಚೆನ್ನಾಗಿದೆ ನೀಸಲ್ಲ. ನೈಸ್. ತುಂಬ ತಂಪಾಗಿದೆ ಒಟ್ಟಿನಲ್ಲಿ. ಎಷ್ಟು ಬಿಸಿಲು ಅಂದ್ರೂ ತುಂಬ ತಂಪಾಗಿದೆ. ಪಾರ್ಕ್ ಥರ ಮಾಡ್ತಿದ್ದಾರೆ ಇದನ್ನು. ಎಲ್ಲ ಪ್ರಾಣಿಗಳ ಸ್ಟ್ಯಾಚೂಸ್. ಸಿ ಯಾವ್ಯಾವ ಪಕ್ಷಿ ಅಂತ ಇವಾಗ ಅಂತ ಗೊತ್ತಾಗಲ್ಲ ನಮಗೆ. ಎಲ್ಲ ಫಿನಿಶ್ ಆದಾಗಲೇ ಒಂದು ನೋಡಬೇಕು. ಎಲ್ಲ ನೋಡಿದ್ರೆ ಯಾವುದೋ ಗೋಬಿ ಸ್ಟಿಕ್ಕಿಗೆ ಗೋಬಿ ಆಗ್ತಾರ ಕಾಣ್ತಾ ಇದೆ. ಅದೇ ನಮ್ಮ ಎಂಟ್ರೆನ್ಸು. ಎಂಟ್ರೆನ್ಸ್ ಕಡೆಯಿಂದ ಈ ಥರ ಬಂದರೆ ಅಲ್ಲಿ ಹೋದರೆ ಗದ್ದುಗೆ ಆಪೋಸಿಟ್ ಇರೋದು ಬೆಟ್ಟ. ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಬೆಟ್ಟ. ಓಡ್ಬಾರ. ಹಲೋ ಹಾಯ್ ಹೋಗು. ಶ್ರೀಮತಿ ಲಕ್ಷ್ಮೀ ದೇವಮ್ಮ. ನಿಂತ್ಕೊಳ್ಳೋ. ಕಾಲು ಸುಟ್ಟೋಗ್ತದೆ ಮರ. ಕಾಲು ಹೆವಿ ಸುಡ್ತಾಯಿದೆ ಮಗ. ನಾನು ಓದ್ತಾ ಇದ್ದೀನಿ, ಏನು ಬರ್ತಿದೆ ಅಂತ. ವಿಡಿಯೋ ಆಯ್ತೈತೆ. ಇದು ಆಫ್ ಮಾಡಲ? ಈಗ ಆಫ್ ಮಾಡ್ತೀನಿ. ಸೊ ಇವಾಗ ಬೆಟ್ಟದ ಮೇಲಿದ್ದೀವಿ. ಇಲ್ಲಿ ತೆಂಗಿನಕಾಯಿ ಉಳುವ ಸ್ಥಳ. ಸೊ ಇಲ್ಲಿ ದೇವಸ್ಥಾನ ಇದೆ, ಹಣ್ಣು ಕಾಯಿ ಮಾಡಿಸ್ಬೋದು. ಇದು ದೊಡ್ಡ ಬಂಡೆ ಮೇಲಿಂದ ಕಾಣಿಸ್ತಿತ್ತಲ್ಲ ಅದು. ಒಂದು ಶತಮಾನೋತ್ಸವ ಭವನ, ಇನ್ನೊಂದು ವಜ್ರ ಮಹೋತ್ಸವ ಸ್ಮಾರಕ ವಿದ್ಯಾರ್ಥಿ ನಿಲಯ. ಒಳ್ಳೆ ಗ್ರೌಂಡ್ ಇದೆ, ಚೆನ್ನಾಗಿದೆ. ನೀ ಅದಕ್ಕೆ ಬಂದಿದೆ ಗೊತ್ತಾಗಂತೂ. ನೈಸ್, ಒಳ್ಳೆ ವ್ಯೂ ಇದೆ.